ನಿಮ್ಮ ಮನೆ, ತೋಟ, ಹೊಲ, ಕಚೇರಿಗಳ ರಕ್ಷಣೆಗಾಗಿ CCTV ಅಳವಡಿಸಿಕೊಳ್ಳಿ. ವಿಶಾಲ್ CCTV 9663811815 ಸಂಪರ್ಕಿಸಲು ಕೋರಲಾಗಿದೆ. ಪಾವಗಡ ಶಾಸಕರಾಗಿ 1000 ದಿನ ಸಾಧನೆ ಶೂನ್ಯ. ಸರ್ಕಾರಿ ಬಸ್ ನಿಲ್ದಾಣವಿಲ್ಲ, ಬೈಪಾಸ್ ರಸ್ತೆ ಆಗಲಿಲ್ಲ, ಕೆರೆಗಳಿಗೆ ಬದಲ ನೀರು ಹರಿಯಲಿಲ್ಲ, ಸರ್ಕಾರಿ ಆಸ್ಪತ್ರೆಗಳು ಸುಧಾರಣೆ ಆಗಲಿಲ್ಲ, ತಾಲೂಕಿನ ರಸ್ತೆಗಳು ದುರಸ್ತಿಯಾಗಲಿಲ್ಲ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಇಲ್ಲ, ಬೆಂಗಳೂರಿಗೆ ವಲಸೆ ಹೋಗೋದು ತಪ್ಪಲಿಲ್ಲ. ಹೀಗಂತ ಪಾವಗಡ ತಾಲೂಕಿನ ಸಾಮಾಜಿಕ ಜಾಲತಾಣಗಳಲ್ಲಿ ಪಾವಗಡ ತಾಲೂಕಿನ ಶಾಸಕರಾದ HB ವೆಂಕಟೇಶ್ ಅವರನ್ನು ಫುಲ್ ಟ್ರೋಲ್ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಫೇಸ್ಬುಕ್ಕಲ್ಲಿ ಈ ರೀತಿಯಾಗಿ ಟ್ರೋಲ್ ಮಾಡ್ತಾ ಇರೋದನ್ನು ಪಾವಗಡದ ಜನತೆ ಗಮನಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಬುಧವಾರ ಪಾವಗಡ ತಾಲೂಕಿನ ಶಾಸಕರು ಪಾವಗಡ ಪಟ್ಟಣದ 5 ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ನಂತರ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ಟ್ರೋಲ್ ಮಾಡುತ್ತಾರೆ ವಿಚಾರವಾಗಿ ಪಾವಗಡ ಪವರ್ ನ್ಯೂಸ್ ಪ್ರಶ್ನೆ ಕೇಳಿದಾಗ ಶಾಸಕರು ಈ ಬಗ್ಗೆ ಗರಂ ಆಗಿ ಉತ್ತರಿಸಿದ್ದಾರೆ. ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ಸರ್ ಇರಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಬಗ್ಗೆ ಕೆಲವೊಂದಷ್ಟು ವಿಚಾರಗಳಂದರೆ ಬೈಪಾಸ್ ಆಗಿಲ್ಲ, ಸಾಮಾಜಿಕ ಜಾಲ ಇನ್ನೂ ಪ್ರಶ್ನೆ ಇದೆ ಸರ್, ಪ್ರಶ್ನೆ ಇದೆ. ಪಾವಗಡ ತಾಲೂಕಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣ ಆಗ್ತಾಯಿಲ್ಲ, ಭದ್ರಾ ಮೇಲ್ದಂಡ ಯೋಜನೆ ಅನುಷ್ಠಾನ ಆಗ್ತಿಲ್ಲ, ರಸ್ತೆಗಳನ್ನ ಸರಿಯಾದ ರೀತಿಯಂಥ ಶಾಸಕರು ವ್ಯವಸ್ಥೆ ಮಾಡ್ತಿಲ್ಲ, ಇಂಥ ಶಾಸಕರು ಗಮನ ಹರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ವಾರದಿಂದ. ಬಹುಶಃ ತಾವು ಗಮನಿಸಿರ್ಬೋದು. ಸೊ ಅದಕ್ಕೆ ತಮ್ಮ ಉತ್ತರ ಏನು ಅಂತ? ಈಗ ಕೈಲಾಗದಿರೋ ಮೈ ಪರಿಸ್ಕೊಂಡ ಅನ್ನೋ ಗಾದೆ ಕೇಳಿದ್ದೀರಲ್ಲ, ತಾಲೂಕಿನಾದ್ಯಂತ ಗುದ್ದಿ ಪೂಜೆಗಳು ಮಾಡ್ತಾನೇ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಬೈಪಾಸ್ದು DPR ಆಗಿದೆ, ಈ ಬಡ್ಜೆಟಲ್ಲಿ ಅಲೋಕೇಶನ್ ಮಾಡ್ತಾರೆ 135 ಕೋಟಿ. ಯಾವನೋ ಕೆಲಸಕ್ಕೆ ಬರ್ದಿರೋರು ಮಾತಾಡಿದಂತ ನೀವು ಕ್ವಶನ್ ಕೇಳಿದ್ರೆ ನಿಮ್ಮ ಕಣ್ಮುಂದೆ ಇವತ್ತು 17.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಗುದ್ದಿ ಪೂಜೆ ಮಾಡ್ತಾಯಿದ್ವಿ. ಕೆಲಸ ಅಲ್ವಾ? ಈಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ 34 ಕೋಟಿ ಎಸ್ಟಿಮೇಟ್ ಆಗಿದೆ, DPR ಆಗಿದೆ, ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಕೆಲಸ ಅಲ್ವಾ? ಈಗ ಕುಡಿಯೋ ನೀರು ಯೋಜನೆ ಉದ್ಘಾಟನೆ ಮಾಡಿದ ಕೆಲಸ ಅಲ್ವಾ? ರಂಗಸಮುದ್ರ ಪಾವಗಡ ರಸ್ತೆಗೆ 9 ಕೋಟಿ ಗುದ್ದಿ ಪೂಜೆ ಮಾಡಿದ ಕೆಲಸ ಅಲ್ವಾ? ಆಮೇಲೆ ಅರಸೀಕೆರೆ ಪಾವಗಡ ರಸ್ತೆಗೆ 4 ಕೋಟಿ, ಈಗೆಲ್ಲ 50 ಕೋಟಿ ವೆಚ್ಚದಲ್ಲಿ ಗುದ್ದಿ ಪೂಜೆ ಮಾಡ್ತಾಯಿದ್ದೀನಲ್ಲ, ಕೆಲಸಗಳಲ್ವಾ? ITI ಕಾಲೇಜ್ ಮಾಡ್ತಾರೆ ಕೆಲಸ ಅಲ್ವಾ? ಡಿಗ್ರಿ ಕಾಲೇಜು 10 ಕೋಟಿ, ವುಮೆನ್ಸ್ ಕಾಲೇಜ್ 10 ಕೋಟಿ, ರಂಗೇಶ್ ಶೆಟ್ಟಿ ಕಾಲೇಜು ಕೆಲಸ ಅಲ್ವಾ? ಯಾವನ ಯೂಸ್ಲೆಸ್ ಫೆಲೋಸ್ ಮಾತಾಡ್ತಾರೆ. ಅಪೋಸಿಷನವ್ರು ಕೆಲಸ ಇರಲ್ಲ. ಹಿಂದೆ ಏನು ಮಾಡಿದ್ದೀವಿ ಅಂತ ತೋರಿಸಾನು ಮಾತಾಡಿ, ಇಲ್ಲ ಡಿಬೇಟ್ ಮಾಡೋಕ್ಕೆ ಬರಲಿಲ್ಲ ನಮ್ಮಿಂದ ಮಾತಾಡ್ತೀವಿ. ಸೊ ಅದಕ್ಕೆ ಈಗ ಯಾವನೋ ಒಬ್ಬ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟ ಅಂತ ನೀವು ಕೇಳಬಾರ್ದು. ಬಟ್ ನಿಮ್ಮ ಕರ್ತವ್ಯ ಕೇಳಿ, ಕೆಲಸಗಳು ಮಾಡ್ತಾ ಇದ್ದೀವಲ್ಲ. ಅಲ್ಲ ಈಗ ಪಾವಗಡ ಟೌನಲ್ಲಿ ಫಸ್ಟ್ ಫೇಸಲ್ಲಿ 33 ಕೋಟಿ ಡ್ರಿಂಕಿಂಗ್ ವಾಟರ್ ಸಪ್ಲೈದು ಮನೆಗೆ ನೀರು ಕೊಡ್ತಾಯಿದ್ದೀವಿ ಫೇಸ್ 1ಅಲ್ಲಿ. ಫೇಸ್ 2ಅಲ್ಲಿ 30 ಕೋಟಿ, 63 ಕೋಟಿ ಟೌನ್ ಕೊಟ್ಟಿದ್ದೀವಿ. ಕೆಲಸ ಅಲ್ವಾ? RDPRಲ್ಲಿ 12 ಕೋಟಿ ರಸ್ತೆಗಳಿಗೆ ಹಾಕಿದ್ದೀವಿ. ಕೆಲಸ ಅಲ್ವಾ? ಸಮುದಾಯ ಭವನಗಳಿಗೆ 3.5 ಕೋಟಿ ಕೊಟ್ಟಿದ್ದೀವಿ. ಕೆಲಸ ಅಲ್ವಾ? ಎಲ್ಲ ಯಾವನೋ ಕಾಮೆಂಟ್ ಮಾಡ್ತಾರೆ. ಇದೆಲ್ಲ ನಾವು ಪ್ರಶ್ನೆ ಮಾಡಿದಕ್ಕೆ ನಿಮ್ಮಿಂದ ಉತ್ತರ ಬಂತು ನಮಗೆ. ಈ ಮೆಸೇಜ್ ಹೋಗುತ್ತೆ ಈಗ. ಆಮೇಲೆ ಬಹುಮುಖ್ಯವಾಗಿ ಅದು ರೈಲ್ವೇದು ನಿಮಗೆ ಸಂಬಂಧ ಬರಲ್ಲ. ಡಿಸೆಂಬರ್ 25ನೇ ತಾರೀಕೆ ಕೇರಂಪುರಕ್ಕೆ ರೈಲು ಬಿಡ್ತೀವಿ ಅಂತ ಹೇಳಿದ್ರು ಸರ್. ಡಿಸೆಂಬರ್ 25ಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಹೇಳಿದ್ದು ಅದನ್ನು ರೈಲ್ವೇದು ಹೇಳ್ತೀವಿ ಕೇಳ್ರಿ. ಈ ನಿಮ್ಮ ರಿಪೋರ್ಟ್ರು ನಾಗೇಶ ಇದ್ದಾರೆ. ನಾನು ಡೇ ನೈಟು ಕೋವಿಡಲ್ಲಿ 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ಪಾವಗಡ ರೀಚ್ ಆಯ್ತು ರೈಲು. ಪಾವಗಡ ಸ್ಟೇಷನ್ವರೆಗೂ ಟ್ರಯಲ್ ರನ್ ಆಗಿದೆ. ಇನ್ನು ಡಿಸೆಂಬರಲ್ಲಿ ಓಪನ್ ಮಾಡೋಣ ಅಂತ ಮಾನ್ಯ ರೈಲ್ವೆ ಸಚಿವರ ಹತ್ರ ಮಾತಾಡಿದ್ದೀನಿ. ಆಮೇಲೆ ಕಾರ್ಮಿಕ ಶಾಲೆಗೆ ಶನಿವಾರ ಗುದ್ಲಿ ಪೂಜೆ ಇಟ್ಟಿದ್ದೀನಿ 35 ಕೋಟಿ ವೆಚ್ಚದಲ್ಲಿ. ಕಡಮಲಕುಂಟೆ ಹತ್ರ ಮೈನಾರಿಟಿ ಮೊರಾರ್ಜಿ ಶಾಲೆ 35 ಕೋಟಿ ಗುದ್ಲಿ ಪೂಜೆ ಮಾಡ್ತೀನಿ. ಅಂದರೆ ಅದಕ್ಕೆ ಡೇಟ್ ಫಿಕ್ಸ್ ಆಗಿಲ್ಲ, ಮಾಡ್ತೀನಿ. ಇದು ಕೆಲಸ ಅಲ್ವಾ? ಅಭಿವೃದ್ಧಿ ಬಗ್ಗೆ ನಮ್ಮ ತಂದೆಯವ್ರಿಗೂ ನನಗೂ ಯಾವ ಆಪೋಸಿಷನ್ ಲೀಡರ್ಗಳು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಾವೇನು ಜನಗಳನ್ನ ನಂಬಿ ನಮ್ಮನ್ನು ಆಯ್ಕೆ ಮಾಡಿದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಾನು ಮಾಡೋದ್ರಲ್ಲೇ ಗೊತ್ತಾಗಬೇಕಲ್ಲ ಏನು ಕೆಲಸ ಮಾಡ್ತಿದ್ದೀವಿ ಅಂತೇಳಿ.
ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.